ನೀವು ಕೊಡುವ ನೋವು ನಿಮಗೆ ತಿರುಗಿ ಬರುತ್ತಾ? ಮಹಾಭಾರತ ಹೇಳುವ ಈ 3 ಉದಾಹರಣೆಗಳನ್ನು ನೋಡಿ. ಮೊದಲನೆಯದು, ಶ್ರೀಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿಯು ತನ್ನ ಸೀರೆಯ ಒಂದು ತುಂಡನ್ನು ಹರಿದು ಅವನ ಬೆರಳಿಗೆ ಕಟ್ಟಿದಳು. ಇದರಿಂದ ರಕ್ತಸ್ರಾವ ನಿಂತಿತು. ಕಾಲ ಬದಲಾಯಿತು. ಅದೇ ಸಭೆಯಲ್ಲಿ ಕೌರವರು ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸಿದಾಗ ಶ್ರೀಕೃಷ್ಣನು ದ್ರೌಪದಿಯ ಮಾನವನ್ನು ಕಾಪಾಡಿದನು. ನೀವು ಇತರರಿಗೆ ಮಾಡುವ ಒಳ್ಳೆಯ ಕೆಲಸಗಳು ಕಾಲ ಬದಲಾದಾಗ ನಿಮ್ಮ ರಕ್ಷಾ ಕವಚವಾಗಿ ಮರಳಿ ಬರುತ್ತವೆ. ಎರಡನೆಯದು, ಗುರು ದ್ರೋಣಾಚಾರ್ಯರು ಅರ್ಜುನನನ್ನು ಶ್ರೇಷ್ಠ ಧನುರ್ಧಾರಿ ಮಾಡಲು ಏಕಲವ್ಯನ ಹೆಬ್ಬೆರಳನ್ನು ಕೇಳಿ ಪಡೆದರು. ಕಾಲ ಬದಲಾಯಿತು. ಅದೇ ಅರ್ಜುನ ಮತ್ತು ಪಾಂಡವರು ಶ್ರೀಕೃಷ್ಣನೊಂದಿಗೆ ಸೇರಿ ಗುರು ದ್ರೋಣಾಚಾರ್ಯರನ್ನು ಸೋಲಿಸುವ ಯೋಜನೆ ರೂಪಿಸಿ ಅವರ ವಧೆಗೆ ಕಾರಣರಾದರು. ನೀವು ಇತರರಿಗೆ ಮಾಡುವ ಕೆಟ್ಟ ಕೆಲಸಗಳು ಕಾಲ ಬದಲಾದಾಗ ನಿಮ್ಮ ಬಳಿಯೇ ಮರಳಿ ಬರುತ್ತವೆ. ಮೂರನೆಯದು, ಪಿತಾಮಹ ಭೀಷ್ಮನು ರಾಜಕುಮಾರಿ ಅಂಬೆಯನ್ನು ಅವಳ ಪ್ರೇಮದಿಂದ ದೂರ ಮಾಡಿ ಅವಳ ಜೀವನವನ್ನು ದುಃಖಮಯವಾಗಿಸಿದನು. ಕುರುಕ್ಷೇತ್ರದ ಭೂಮಿಯಲ್ಲಿ ಅದೇ ಅಂಬೆಯು ಶಿಖಂಡಿಯಾಗಿ ಜನ್ಮ ತಾಳಿ ಪಿತಾಮಹ ಭೀಷ್ಮನ ಪತನಕ್ಕೆ ಕಾರಣವಾದಳು. ನೀವು ಇತರರಿಗೆ ನೀಡುವ ನೋವು ಕಾಲಚಕ್ರದಲ್ಲಿ ತಿರುಗಿ ಬಂದು ನಿಮಗೆ ತಟ್ಟುತ್ತದೆ. ಆದ್ದರಿಂದ ಜೀವನ ಒಂದು ಚಕ್ರ. ನಿಮ್ಮ ಕರ್ಮಗಳನ್ನು ಉತ್ತಮವಾಗಿ, ಸಕಾರಾತ್ಮಕವಾಗಿ ಮತ್ತು ನ್ಯಾಯಯುತವಾಗಿ ಇಟ್ಟುಕೊಳ್ಳಿ. ಧನ್ಯವಾದಗಳು.